ಮನೆ ಮುಂಭಾಗ ಅವ್ರ ಮಗ ರಿತೇಶ್ ರೈ ಮೇಲೆ ಇದಾಗಿದೆ. ನನಗೆ ಗೊತ್ತಾಗಿದೆ, ವಿಷಯ ಗೊತ್ತಾಗಿದೆ, ಡೀಟೇಲ್ಸ್ ಕೇಳಿದ್ದೇನೆ. ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿದ್ರು. ಅದರದ ಡೀಟೇಲ್ಸ್ ಕೇಳಿದ್ದೇನೆ. ಬಂದ್ಮೇಲೆ ಯಾರು ಏನು ಅಂತ ಪ್ರಾಥಮಿಕವಾಗಿ ಏನಾದ್ರು ಕೊಟ್ಟರೆ ಏನು ಗೊತ್ತಿಲ್ಲ. ಫೈರ್ ಆಗಿರೋದು ಗೊತ್ತು, ಅವ್ರ ಮೇಲೆ ಫೈರ್ ಆಗಿದೆ, ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ. ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಸೊ ಫರ್ದರ್ ಡೀಟೇಲ್ಸ್ ಅನ್ನ ಕೇಳಿದ್ದಾರೆ. ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಹಾಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಂದ್ಮೇಲೆ ವಿಚಾರ ಬಂದ್ಮೇಲೆ ನಾನು ಏನಾದ್ರೂ ಹೇಳಿದ್ರೆ ನೀವು ಅದನ್ನ ತೀರ್ಚಿ ನಿಮಗೆ ಬೇಕಾದಂಗೆ ಬರ್ಕೊಂತೀರಿ, ಗೊತ್ತಾಯ್ತಾ? ನಮಗೆ ಇವತ್ತು ಈಗ ತಾನೇ ಬೆಳಿಗ್ಗೆ ನನಗೆ ಕಮಿಷನರು ಬ್ರೀಫ್ ಮಾಡ್ತಾ ಇದ್ವಿ. ಎಲ್ಲಾ ಪ್ಯಾರಾಮೀಟರ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಎಲ್ಲ ಕಡಿಮೆ, ಇನ್ಕ್ಲೂಡಿಂಗ್ ಸೈಬರ್ ಕೇಸಸ್ ಕೂಡ ಕಡಿಮೆ ಆಗಿದೆ. ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತ ಅಂದ್ರೆ ಯಾವ ಆಧಾರದ ಮೇಲೆ ಹೇಳಬೇಕು? ಅದನ್ನ ಹೇಳೋರು ಕೂಡ ಯೋಚನೆ ಮಾಡಿ ಹೇಳಬೇಕು.